ಎತ್ತನು ಹೊಡಿತೀನಿ, ಟ್ರ್ಯಾಕ್ಟರ್ ಹೊಡಿತೀನಿ, ಪ್ರಸಂಗ ಬಂದ್ರೆ ಅನ್ಯಾಯ ಮಾಡ್ಲಿಕ್ಕೆ ಬಂದವನ ಮೆಟ್ಟನು ಹೊಡಿತೀನಿ. ಲಕ್ಷ್ಮಣ ಸವದಿನಿ ಈ ವರ್ಷ ಟ್ರ್ಯಾಕ್ಟರ್ ಹೊಡ್ಯಾಕ ಕಳಿಸ್ತೀನಿ. ನನ್ನ ಕ್ಷೇತ್ರದ ರೈತರ, ನನ್ನ ಕ್ಷೇತ್ರದ ಜನರ ಸ್ವಾಭಿಮಾನಕ್ಕ ಧಕ್ಕೆ ಆಗ್ಲಿಕ್ಕೆ ನಾನು ಬಿಡೋದಿಲ್ಲ. ನಮ್ಮ ಬದುಕಿನಲ್ಲಿ ಅವನ ತಲೆ ಎತ್ತಿ ತಿರುಗಲಿಕ್ಕೆ ಅದು ಸಾಧ್ಯ. ನಾನೇನು IAS IPS ಕಲ್ತವಲ್ಲ. ನಾನು ನಿಮ್ಮಂಗ ಹಳ್ಳ್ಯಾಗದ ಸರ್ಕಾರಿ ಶಾಲೆ ಒಳಗದ ಕಬಡ್ಡಿ ಆಡ್ಕೊತು, ಚಿರದಾಂಡ್ ಆಡ್ಕೊತು, ದನ ಕಾಯ್ಕೊತು, ಟ್ರ್ಯಾಕ್ಟರ್ ಹೊಡ್ಕೊತು, ಕೆಲವೊಬ್ರು ಮಾತಾಡ್ತಿರ್ತಾರೆ. ಒಬ್ಬ ಭಾಳ ನನ್ನ ಮ್ಯಾಗ ಪ್ರೀತಿ ಇರೋ ಒಬ್ಬ ಸ್ನೇಹಿತದ ಲಕ್ಷ್ಮಣ ಸವದಿನಿ ಈ ವರ್ಷ ಟ್ರ್ಯಾಕ್ಟರ್ ಹೊಡ್ಯಾಕ ಕಳಿಸ್ತೀನಿ. ಅರೇ ನಂದದು ಉದ್ಯೋಗದ ನಂದದ, ನಂದು ಬದುಕದು. ನಾನೊಬ್ಬ ರೈತನ ಹೊಟ್ಟೆಲಿ ಹುಟ್ಟಿದ್ದೇನೆ. ಎತ್ತನು ಹೊಡಿತೀನಿ, ಟ್ರ್ಯಾಕ್ಟರ್ ಹೊಡಿತೀನಿ, ಪ್ರಸಂಗ ಬಂದ್ರೆ ಅನ್ಯಾಯ ಮಾಡ್ಲಿಕ್ಕೆ ಬಂದವನ ಮೆಟ್ಟನು ಹೊಡಿತೀನಿ. ಆ ತಾಕತ್ತು ನನ್ನ ಕ್ಷೇತ್ರದ ಜನ ನಾವು ಕೊಟ್ಟಿದ್ದಾರೆ. ಆ ತಾಕತ್ತು ನನಗೆ ನನ್ನ ಕ್ಷೇತ್ರದ ಜನ ಕೊಟ್ಟಿದ್ದಾರೆ. ನನ್ನ ಕ್ಷೇತ್ರದ ರೈತರ, ನನ್ನ ಕ್ಷೇತ್ರದ ಜನರ ಸ್ವಾಭಿಮಾನಕ್ಕ ಧಕ್ಕೆ ಆಗ್ಲಿಕ್ಕೆ ನಾನು ಬಿಡೋದಿಲ್ಲ. ಯಾರಾದ್ರೂ ಏನಾದ್ರು ಕನಸು ಕಟ್ಕೊಂಡಿರ್ಬೇಕು. ಏನು ನಮ್ಮ ತಾಲೂಕದಾಗ ಈ ತಾಲೂಕು ಮಾಡೋಣ ಅಂತ ಸಾಧ್ಯ. ಇಲ್ಲಿ ರೈತರ ಅಟ್ಟ ಅಲ್ಲ, ವಿಜ್ಞಾನಿಗಳದಾರ. ಇಲ್ಲಿ ದಿಲ್ಲ್ಯಾಗ ಏನ್ ನಡೀತಿತ್ತು ಅನ್ನೋದು ಇಲ್ಲಿ ಹೇಳ್ತಾರ. ಅಮೆರಿಕದಾಗ ಏನ್ ನಡೆದೈತೆ ಅನ್ನೋದು ಇಲ್ಲಿ ಹೇಳೋ ನಮ್ಮ ಬುದ್ಧಿವಂತರು ಜನ ಅದಾರ. ಇಲ್ಲಿ ನಡೆಯಂಗಿಲ್ಲ. ಇದು ಶಿವೋಗಿ ನಾಡ್ರಿ, ಇದು ಶಿವೋಗಿ ನಾಡಿದು. ಅವನು ಏನ್ ತಿಳ್ಕೊಳಕತ್ತಾರು, ಗಪ್ಪಿರೋಣ ಇದು ಯಾಕೋ ಮಬ್ಬ ಆಗೈತಿ, ಇದು ಜನ ನಡ್ಸಕತೈತಿ ತಿಳ್ಕೊಂಡು. ನನ್ನ ಮಾತಿನಿಂದ ಯಾವುದೇ ಸಮಾಜದ ವ್ಯಕ್ತಿಗಳಿಗೆ ಅದು ತೊಂದರೆ ಆಗಬಾರ್ದು, ಮನುಷ್ಯ ಕಾಶಿ ಆಗಬಾರ್ದು ಅಂತ ನಾನು ಮಾತಾಡಲ್ಲ. ನಾನು ಹಳ್ಳ್ಯಾಗ ಹುಟ್ಟಿದ್ದೀನಿ, ನನಗೇನು ಭಾಷೆ ಗೊತ್ತಿಲ್ಲ. ಮತ್ತೆ ಇವ್ರಾಗ ನಾ ಮಾತಾಡಕ್ ಹಚ್ಚಿನಂದ್ರ ನೀವೇನಂತೀರಿ? ಏನು ಇದು ಅದ್ರಂಗ ಹೊಡಿತಲ್ಲ ಹಾಗೆ ಯಾಕಂದ್ರೆ ಇದು ನಮ್ಗೆ ಹೇಳ್ಬೇಕಾಗಿತ್ತು. ಒಮ್ಮೆ ಈ ಸಂದರ್ಭ ಇತ್ತು, ಅದರ ಸಲ ಹೇಳಕತ್ತೀನಿ. ನಾನೇನು ದ್ವೇಷದಿಂದಲ್ಲ. ನನಗ ಶ್ರೀರಕ್ಷೆ ಆಗಿರ್ತಕ್ಕಂಥ ವಿದ್ಯೆ ಮಾಡುವಾಗ ನಾನು ಡಾಲ ಮತ್ತು ಕವಚ ಹಾಕೊಳ್ಳೋದಿಲ್ಲ. ಇಡೀ ನನ್ನ ಕ್ಷೇತ್ರದ ಜನ ನನ್ನ ಇಡೀ ಶರೀರಕ್ಕೆ ಕವಚ ಆಗಿ ನಿಂತುಕೊಂಡಿರ್ತಕ್ಕಂಥವ್ರು 1,31,000 ಜನ. ನನ್ನ ಉದ್ದೇಶ ಏನಪ್ಪಾ ಅಂತಂದ್ರೆ, ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಸಪ್ತರ್ಷಿ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.